ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಆಯಿಲ್ ಮಾಡ್ತಾಯಿದ್ದೀನಿ, ತಲೆಗೆ ಹಚ್ಕೊಳ್ಳೋವಂಥದ್ದು ಆಯಿಲು. ಹೇಗೆ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ತುಂಬ ಫಾಯ್ದಾ ಆಗುತ್ತೆ, ತುಂಬ ನಿಮಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಏನು ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಾನು ಒಂದಷ್ಟು ಕರಿಬೇವನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಕರಿಬೇವು ಒಂದು 2-3-4-5 ದಂಟು, ಆಮೇಲೆ ಒಂದು 7-8 ದಾಸವಾಳದ ಎಲೆ. ಯಾವ ದಾಸವಾಳ ಆದರೂ ನಡೆಯುತ್ತೆ, ಅದೇ ಆಗಬೇಕು. ವೈಟು, ರೆಡ್ಡು ಯಾವುದೂ ಇಲ್ಲ, ಕಲರಲ್ಲೇನೂ ಇಲ್ಲ, ಎಲೆ ಯಾವುದಾದ್ರೂ ದಾಸವಾಳ ಎಲೆ. ಆಮೇಲೆ 2 ಸ್ಪೂನು ಇದು ಅಗಸೆ ಬೀಜ. ನನಗೆ ಅದು ಹೆಸರು ನೆನಪು ಬರೋಲ್ಲ, ಅಗಸೆ ಅಂತ ಹೇಳೋಕ್ಕೆ. ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ 2 ಸ್ಪೂನು. ಆಮೇಲೆ 1-1.5 ಸ್ಪೂನು ಮೆಂತ್ಯ ಬೀಜ, ಮೆಂತ್ಯ ಕಾಳು. ಆಮೇಲೆ 1 ಈರುಳ್ಳಿ, 1 ಆನಿಯನ್ನು. ಇಷ್ಟನ್ನು, ಒಂದು ದೊಡ್ಡ ಗಾತ್ರದ ಆನಿಯನ್ನು, ಇಷ್ಟನ್ನು ಒಂದು ಸರಿ ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ. ಫಸ್ಟು ಅಗಸೆ ಬೀಜ ಆಮೇಲೆ ಮೆಂತ್ಯೆಯನ್ನು ನಾನು ಫಸ್ಟ್ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ. ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಂಡು ಆದಮೇಲೆ ಈರುಳ್ಳಿ ಮತ್ತು ಈ ಎಲೆಗಳನ್ನೆಲ್ಲ ಹಾಕೋಣ. ನಾನು ಇದರಲ್ಲಿ ತುಂಬ ರೀತಿದು ಆಯಿಲ್ ಮಾಡಿದ್ದೆ. ಫಸ್ಟ್ ಕನಿಷ್ಠ ಮಿನಿಮಮ್ 4 ವರ್ಷದಿಂದ ನಾನು ಈ ಥರದ ಆಯಿಲನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಹೋಮ್ ಮೇಡ್ ಆಯಿಲೇ ನಾನು ಈ ಥರ ನಮ್ಮ ಮನೆ ಕೊಬ್ಬರಿ ಎಣ್ಣೆ, ಅಂದರೆ ನಮ್ಮದೇ ಮನೆಯದೇ ಕೋಕೋನಟ್ ಆಯಿಲ್ ಇರುತ್ತೆ, ನಮ್ಮ ಮನೇಲಿ ಮಾಡಿಸಿದ್ದು. ಆ ಆಯಿಲಿಗೆ ನಾನು ಈ ಥರದ್ದು ಎಲ್ಲ ಮಿಕ್ಸ್ ಮಾಡಿ ಆಯಿಲ್ ಮಾಡ್ಕೊತೀನಿ, ಎಣ್ಣೆ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ನಮ್ಮ ಕೂದಲು ಭಾಳ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ, ಇದನ್ನು ಪೌಡ್ರನ್ನ ನಾನು ಮಾಡ್ಕೊಂಡು ಬಂದೆ, ಅಗಸೆ ಬೀಜ ಮತ್ತು ಮೆಂತ್ಯ ಕಾಳನ್ನು. ಆಮೇಲೆ ಈಗ ಆನಿಯನ್ ಇದೆಯಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಜೊತೆಲಿ ಈ ಎಲೆಗಳನ್ನು, ದಾಸವಾಳ ಎಲೆ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ತುಂಬ ಏನು ಪೌಡ್ರ್ ಥರ ಏನು ಮಾಡಬೇಕು ಅಂತ ಏನಿಲ್ಲ, ಅಂದರೆ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಅಂಥ ಪೇಸ್ಟ್ ಏನು ಮಾಡ್ಕೋಬೇಕು ಅಂತಿಲ್ಲ. ನಾನಿಲ್ಲಿ ಒಂದು 200-250 ml ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಅದು ಮನೇದು ಹೋಮ್ ಮೇಡ್ ಆಯಿಲು. ಇದು ಯಾವುದೇ ಒಂದು ಪ್ಯಾರಾಶೂಟ್, ನೀವು ಇಲ್ಲಾಂದರೆ ಪ್ಯಾರಾಶೂಟ್ ಆಯಿಲು ತೊಗೋಬೋದು. ಯಾವುದು ಮಾರ್ಕೆಟಿನ ಖರೀದಿ ಮಾಡ್ಕೊಂಡು ಬಂದಿದ್ದಲ್ಲ, ಮನೆ ಆಯಿಲು. ಇದಕ್ಕೆ ಈ ರುಬ್ಬಿದ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೇರಿಗಂತೂ ತುಂಬಾ ಒಳ್ಳೆಯದಿದ್ದು. ಈ ಆನಿಯನ್ ಗೊತ್ತಲ್ವ, ಆನಿಯನ್ ಅಂದರೆ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಮಾರ್ಕೆಟಿಂದ ಎಷ್ಟೋ ಸರಿ ಕೆಲವೊಂದು ಕಂಪ್ನಿದು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದು ಆನಿಯನ್ ಆಯಿಲ್ ತರಿಸಿದ್ದೆ. ನನಗೆ ಆವಾಗ ಗೊತ್ತಾಯಿತು ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಅದನ್ನು ಆಯಿಲ್ ಯೂಸ್ ಮಾಡಿದ್ದೆ, ಆನಿಯನ್ ಆಯಿಲು 2-3 ಸರಿ ಯೂಸ್ ಮಾಡಿದ್ದೆ. ನನ್ನ ಮನೇಲಿ ಮಕ್ಕಳೆಲ್ಲ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮನೇಲೇ ಯಾಕೆ ಮಾಡಬಾರ್ದು ಅಂತ ಅದರ ನಂತರ ನಾನು ಮನೇಲೇ ಮಾಡ್ಕೊತಾ ಇದ್ದೀನಿ. ಈಗ ಇವೆಲ್ಲ ಹಾಕಿ ಚೆನ್ನಾಗಿ ಕುದಿಸೋಣ ಈ ಮಿಶ್ರಣವನ್ನು. ಆಮೇಲೆ ನೀವು ನೆಲ್ಲಿಕಾಯಿನೂ ಹಾಕ್ಕೋಬೋದು. ನೆಲ್ಲಿಕಾಯಿನೂ ಸ್ವಲ್ಪ ಪುಡಿ ಮಾಡಿಕೊಂಡು, ಜಜ್ಜಿ ಪುಡಿ ಮಾಡಿಕೊಂಡು ಹಾಕ್ಬೋದು. ಕೆಲವರಿಗೆ ಸೂಟ್ ಆಗುತ್ತೆ, ಕೆಲವರಿಗೆ ಸೂಟ್ ಆಗೋಲ್ಲ. ನಾನಿಲ್ಲಿ ಈ ಸರಿ ನೆಲ್ಲಿಕಾಯಿ ಹಾಕಿಲ್ಲ. ನಾನು ಕೆಲವೊಂದು ಸರಿ ನೆಲ್ಲಿಕಾಯಿ ಮಿಕ್ಸ್ ಅದನ್ನು ಒಂಚೂರು ಕ್ರಷ್ ಮಾಡಿ ಹೀಗೆ ಕುಟ್ಟಿ ಅದನ್ನು ಹಾಕ್ತೀನಿ, ಪೌಡ್ರ್ ಮಾಡಿ. ಇಲ್ಲ ನೆಲ್ಲಿಕಾಯಿ ಪೌಡ್ರ್ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ಒಂದೊಂದು ಸರಿ ಒಂದೊಂದು ಥರ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಈ ಸರಿ ನಾನು ನೆಲ್ಲಿಕಾಯಿ ಹಾಕಿಲ್ಲ, ಆದರೆ ಇವುಗಳನ್ನೆಲ್ಲ ಹಾಕಿ ನೋಡೋಣ. ಅದರಲ್ಲೂ ನೀವು ಕಬ್ಬಿಣದ ಬಾಣಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕಬ್ಬಿಣದ ಬಾಣಲೆನೇ ಯೂಸ್ ಮಾಡೋಣ ಅಂದ್ಕೊಂಡೆ, ಆದರೆ ನನ್ನ ಕಡೆ ತುಂಬ ದೊಡ್ಡದು ಅಂದರೆ ದೊಡ್ಡದಿತ್ತು, ಸ್ವಲ್ಪ ಸಣ್ಣದಿತ್ತು. ಅದಕ್ಕೆ ನಾನು ಈ ಸರಿ ಬೇಡ, ಸ್ಟೀಲ್ ಪಾತ್ರೆಯಲ್ಲೇ ಮಾಡೋಣ ಅಂತ ನಾನು ಸ್ಟೀಲ್ ಪಾತ್ರೆಯಲ್ಲೇ ಕುದಿಸ್ತಾ ಇದ್ದೀನಿ ಎಣ್ಣೆನ. ಒಂದು 10 ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಏಕೆಂದರೆ ಅದರದ್ದೆಲ್ಲ ಮಿಕ್ಸ್ ಇದಾಗಬೇಕು, ಬಿಡಬೇಕು. ಈ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆನಿಯನ್ನು, ಹೇರ್ ಗ್ರೋತಿಗೆ ಒಳ್ಳೆಯದು ಮತ್ತು ಕೂಲ್ ಮಾಡುತ್ತೆ ಮತ್ತು ನಮ್ಮ ಹೇರನ್ನ ಏನು ಬುಡ ಇರುತ್ತಲ್ವ, ಬೇರು, ರೂಟು, ಅದಕ್ಕೆಲ್ಲ ಒಳ್ಳೆಯದು. ಮೆಂತ್ಯ ಕಾಳಂತೂ ನಿಮ್ಗೆ ಗೊತ್ತೇ ಇದೆ, ತುಂಬ ಒಳ್ಳೆಯದು. ಅದು ಕೂಡ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಕರಿಬೇವಂತೂ ಯಾರಿಗೆ ಗೊತ್ತಿಲ್ಲ ಹೇಳಿ, ಕ್ಯಾಲ್ಶಿಯಂ ತುಂಬ ಮಾತ್ರದಲ್ಲಿ ಸಿಗುತ್ತೆ ಅದು, ಮತ್ತು ನಮ್ಮ ಹೇರ್ ಗ್ರೋತಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇವೆಲ್ಲ ಒಂದು ಹೀಟು ಇದ್ದರೆ ಒಂದು ಕೂಲು, ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಇವು ಒಂದಕ್ಕೊಂದು. ಆಮೇಲೆ ದಾಸವಾಳ ಎಲೆ, ಅದು ಅಷ್ಟೇ ತುಂಬ ತಂಪು ಅಲ್ವಾ, ಮತ್ತು ಹೇರ್ ಗ್ರೋತಿಗೆ ಶೈನಿಂಗ್ ಬರಲಿಕ್ಕೆ ಈ ದಾಸವಾಳ ಎಲೆ ತುಂಬ ಒಳ್ಳೆ ಒಂದು ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇವೆಲ್ಲ ಸೇರಿಸಿ ನಾನು ತೊಗೊಂಡು ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ನಾನು ಒಂದೊಂದು ಇದರಲ್ಲಿ ಬಿಟ್ಟು ಹೋಗಿರುತ್ತೆ. ನಾನು ಅಗಸೆ ಬೀಜನೂ ಅಷ್ಟೇ, ಸ್ವಲ್ಪ ಹೀಟು, ಅದು ಶೈನಿಂಗು ಮತ್ತು ಅದು ಚೆನ್ನಾಗಿರುತ್ತೆ ಗ್ರೋತಿಗೆ, ಹೇರ್ ಗ್ರೋತಿಗೆ ಇವೆಲ್ಲ ತುಂಬ ಬೆನಿಫಿಟ್, ಒಂದಕ್ಕಿಂತ ಒಂದು ಒಳ್ಳೆಯದು. ನಾನು ಕೆಲವೊಂದು ಸರಿ ಹಾಕ್ತೀನಿ, ಸೀಡ್ಸ್ ಹಾಕ್ತೀನಿ.
ಈ ಕಲೋಂಜಿ ಅಂತ ಹೇಳ್ತಾರಲ್ಲ ಅದು ನೋಡಿ. ಒಂದು 10 ನಿಮಿಷ ಕುದಿಸಿ ಆದಮೇಲೆ ನಾನೀಗ ಸ್ವಲ್ಪ ತಣ್ಣಗಾದಮೇಲೆ ಆರಿದ ಮೇಲೆ ನಾನು ಒಂದು ಬೌಲಲ್ಲಿ ಇದನ್ನು ಫಸ್ಟು ಸೋಯಿಸ್ಕೊಳ್ತಾ ಇದ್ದೀನಿ, ಶೋಧಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ. ಆಮೇಲೆ ಒಂದು ಡಬ್ಬದಲ್ಲಿ ತುಂಬಿಟ್ಬಿಟ್ರೆ, ಯಾವುದಾದ್ರೂ ಒಂದು ಕಾಜಿನ ಡಬ್ಬ ಯಾವುದ್ರಲ್ಲಾದ್ರೂ ತುಂಬಿಟ್ಬಿಟ್ರೆ ಎಷ್ಟು ದಿನ ಆದರೂ ಯೂಸ್ ಮಾಡ್ಬೋದು. ಆದರೆ ಇದನ್ನು ದಿನಕ್ಕೆ ವಾರಕ್ಕೆ ಒಂದು ಸರಿನ ಆದರೂ ಅಟ್ಲೀಸ್ಟ್ ಅಪ್ಲೈ ಮಾಡಬೇಕು. ನೀವು ವಾರದಲ್ಲಿ 2 ಟೈಮ್ ಹಚ್ಚುತ್ತೀರಾ, ಮನೆಯಲ್ಲೇ ಇರ್ತೀರಾ, ಆರಾಮಾಗಿ 2 ಸರಿ ಸ್ನಾನ ಮಾಡ್ತೀರಾ ವಾರದಲ್ಲಿ ಅಂದರೆ ಖಂಡಿತ 2 ಸರಿ ಹಚ್ಚಿ. ಈಗಂತೂ ಸೆಕೆಗಾಲದಲ್ಲಿ 2 ಸರಿ ಸ್ನಾನ ಮಾಡ್ತೀವಿ ವಾರದಲ್ಲಿ. ಖಂಡಿತ ನೀವು ಒಂದು ಸ್ನಾನ ಮಾಡಲಿಕ್ಕೆ ಒಂದು 2 ತಾಸು ಮೊದಲು ಹಚ್ಚಿಬಿಡಿ. ರಾತ್ರಿ ಹಚ್ಚಿಟ್ಕೋಬೇಕು ಅಂತಿಲ್ಲ, ಯಾಕೆಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತಂದರೆ. ಇದು ಮಾಡುವಾಗ ಎಷ್ಟು ಘಮ 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 ವಾಸನೆ ಬರ್ತಾ ಇತ್ತು ಗೊತ್ತಾ, ತುಂಬ ಸುವಾಸನೆ, ತುಂಬ ಮನೆಯೆಲ್ಲ ಘಮ್ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್, ಎಲ್ಲ ಹಾಕಿರೋದ್ರಿಂದ. ಹೀಗೆ ನೀವು ಅಪ್ಲೈ ಮಾಡಿದರೆ ರಾತ್ರಿ ಅಪ್ಲೈ ಮಾಡ್ಬೋದು. ಆದರೆ ಸ್ವಲ್ಪ ನಿಮ್ಮ ಬೆಡ್ಶೀಟು ಪಿಲ್ಲೋ ಕವರಿಗೆಲ್ಲ ಒಂಚೂರು ವಾಸನೆ ಬಂದುಬಿಡುತ್ತೆ ಅಂತಾದರೆ ಸ್ನಾನ ಮಾಡಲಿಕ್ಕೆ ಒಂದು 2-3 ತಾಸು ಮೊದಲು ನೀವು ಹಚ್ಚಿಟ್ಕೊಳ್ಳಿ. ಬೆಳಗ್ಗೆ 7ರಿಂದ 8 ಗಂಟೆಗೆ ಹಚ್ಕೊಬಿಟ್ರೆ ಮಧ್ಯಾಹ್ನ ಸುಮಾರು 11-12 ಗಂಟೆಗೆ ಸ್ನಾನ ಮಾಡಿದರೂ ಸಾಕು. ಹಚ್ಕೊಂಡು ಒಂದು 2-3 ತಾಸು ಬಿಡಿ, ತುಂಬ ಚೆನ್ನಾಗಿ ಅದದ್ದು ಎಲ್ಲ ಬಿಟ್ಕೊಂಡು ನಮ್ಮ ಫುಲ್ ಕೈಯಲ್ಲಿ ಮಾಲಿಷ್ ಮಾಡ್ಕೊಂಡು ಹಚ್ಕೊಳ್ಳಿ. ನೋಡಿ, ನಾನು ಇಷ್ಟು ಎಣ್ಣೆನ ತೊಗೊಂಡೆ, ಈಗ ಒಂದು 2 ಸ್ಪೂನ್ ಆಗುವಷ್ಟು ತೊಗೊಂಡು ನಾನು ಹಚ್ಕೊತಾ ಇದ್ದೀನಿ. ಹೇಗೆ ಹಚ್ತಾ ಇದ್ದೀನಿ ಅಂತ ನೋಡಿ. ನಾನು ನಂದು ಇವತ್ತು ಸ್ವಲ್ಪ ಲೇಟ್ ಆಯಿತು. ನಾನು 10 ಗಂಟೆಗೆ ನೆನಪಾಯಿತು ಹಚ್ಕೊಳ್ಳೋಣ ಅಂತ. 3-4 ದಿವಸದಿಂದ ಮಾಡಿಟ್ಟಿದ್ದೆ ಎಣ್ಣೆನ, ಆದರೆ ಹಚ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಅನ್ನಿಸ್ತು. ಒಂದು 10 ಗಂಟೆಗೆ ನಾನು ಹಚ್ಕೊಂಡು ಸುಮಾರು 12:30 ಆಗಿದೆ ನಾನು ಸ್ನಾನ ಮಾಡುವಾಗ. ಒಂದು 2.5 ತಾಸು ಬಿಟ್ಕೊಂಡು ಸ್ನಾನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಈ ಥರ ಒಳಗೆಲ್ಲ ಕೂದಲು ಒಳಗೆಲ್ಲ ರೂಟಿಗೆಲ್ಲ ಹಚ್ಕೋಬೇಕು, ಫುಲ್ಲು ಮಾಲಿಷ್ ಮಾಡ್ಕೋಬೇಕು ಫ್ರೆಂಡ್ಸ್. ಭಾಳ ಚೆನ್ನಾಗಿ ಇದು ನಿಮಗೆ ಕೂದಲು ಗ್ರೋತಿಗೆ, ಹೇರ್ ಗ್ರೋತಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ನಾನು ಅವಾಗವಾಗ ಇಂಥದ್ದನ್ನೇ ಹಚ್ತಾ ಇರ್ತೀನಿ. ಆದರೆ ಭಾಳ ಕಡಿಮೆ ನಾನು ಕೇರ್ ಮಾಡೋದು. ನಾನು ಕೇರ್ ಮಾಡಿಕೊಂಡೆ ಅಂದರೆ ಭಾಳ ಚೆನ್ನಾಗಾಗುತ್ತೆ ಹೇರು. ಆದರೆ ನಾನು ಅಷ್ಟೊಂದೆಲ್ಲ ಮಾಡಲ್ಲ. ನೀವು ಹೇರ್ ಜಾಸ್ತಿ ಕೇರ್ ಮಾಡ್ತೀರಾ ಅನ್ನೋರು ಇಂಥದ್ದು ಆಯಿಲನ್ನು ಖಂಡಿತ ಮನೆಯಲ್ಲೇ ಮಾಡ್ಕೊಳ್ಳಿ. ಮಾರ್ಕೆಟಿಂದ ನಾವು ತರೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದಲ್ವ. ನಾನು ಎಷ್ಟೋ ಸರಿ ಮಾರ್ಕೆಟಿಂದ ತರ್ತಿದ್ದೆ, ಆದರೆ ಈ ಸರಿ ನಾನು ಮನೆಯಲ್ಲೇ ಮಾಡಿಕೊಂಡೆ. ಈಗ ಒಂದು 3-4 ವರ್ಷದಿಂದ ನಾನೊಂದು 5-6 ಸರಿ ಮಾಡಿದ್ದೀನಿ. ಬೇರೆ ಬೇರೆ ಥರದ ಆಯಿಲನ್ನು ಮಾಡಿದ್ದೀನಿ. ಇದು ಒಂದೇ ಅಲ್ಲ, ಇನ್ನೊಂದು ಸರಿ ಬೇರೆ ಥರದ್ದು ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಿಮ್ಗೆ ಅನ್ಸ್ಬೋದು ಎಷ್ಟು ನಿಮ್ಮ ಕೂದಲು ಹೇಗಿದೆ, ಎಷ್ಟು ತುಂಬ ದಪ್ಪ ಇತ್ತು, ಈಗ ಸ್ವಲ್ಪ ಉದುರ್ತಾ ಇತ್ತು. ನಾನು ಈ ಕಡೆ ಬೇರೆ ಊರಿಗೆ ಬಂದಲ್ಲ, ಒಂದು ಊರಿಂದ, ನೀರು ಮತ್ತೆಲ್ಲ ವೆದರ್ ಚೇಂಜ್ ಆದ ಕೂಡ ಭಾಳ ಉದುರ್ತಿತ್ತು. ಈ ಆಯಿಲ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಈಗ ಅಷ್ಟೆಲ್ಲ ಕೂದಲು ಉದುರಲ್ಲ ಮೊದಲಿನ ಥರ. ಹೀಗೆ ಹಚ್ಕೊಂಡು ನಾನು ಸ್ವಲ್ಪ ಹೀಗೆ ಕ್ಲಿಪ್ ಹಾಕ್ಕೊಂಡು ಬಿಟ್ಬಿಟ್ಟಿದ್ದೆ ಒಂದು 2-2.5 ತಾಸು. ನೋಡಿ, ಸ್ನಾನ ಮಾಡ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ಒಂಥರ ಸಾಫ್ಟ್ ಆಗಿದೆ ಕೂದಲು ನಂದು, ತುಂಬ ಒಂಥರ ಸಾಫ್ಟ್. ನನ್ನ ಕೂದಲು ಸ್ವಲ್ಪ ರಫು ಫ್ರೆಂಡ್ಸ್, ಅಷ್ಟೊಂದು ಸಾಫ್ಟ್ ಇಲ್ಲ, ಆದರೂ ಒಂಥರ ಶೈನಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಣ್ಣೆನ ಮಾಡೋದು ಹೇಗೆ, ಎಣ್ಣೆ ಹಚ್ಚೋದು ಹೇಗೆ, ಆಮೇಲೆ ಎಣ್ಣೆ ಹಚ್ಚಿ ಎಷ್ಟೊತ್ತು ಬಿಡಬೇಕು ಅಂತೆಲ್ಲ ನಾನು ಹೇಳಿದ್ದೀನಿ. ಇದು ನೀವು ಒಂದೇ ಸರಿಗಂತೂ ಆಗಲ್ಲ, ಯಾವುದೇ ಒಂದಾದರೂ ಒಂದೇ ಸರಿಗೆ ರಿಸಲ್ಟ್ ಸಿಗಲ್ಲ. ಅಟ್ಲೀಸ್ಟ್ 4 ಬಾರಿ ಆದರೂ ನೀವು ಹಚ್ಕೊಂಡಾಗ ಖಂಡಿತ ಅದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನು ಹೇಳೋದು ನಿಮಗಷ್ಟೇ, ನೀವೊಂದು 3-4 ಸರಿ ಟ್ರೈ ಮಾಡಿ ನೋಡಿ. ಈ ಎಣ್ಣೆನ, ಈ ಆಯಿಲನ್ನು ಮಾಡಿ ಟ್ರೈ ಮಾಡಿ. ನೀವು ರೆಗ್ಯುಲರ್ ವಾರದಲ್ಲಿ 1 ಸರಿ ಹಚ್ಚಿ, ಇಲ್ಲ ವಾರದಲ್ಲಿ 2 ಸರಿ ಹಚ್ತೀರಾ, ವೀಕ್ಲಿ 2 ಸರಿ ಹಚ್ತೀರಾ ಅಂದರೆ ಇನ್ನೂ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ನೀವು ವೀಕ್ಲಿ 1 ಸರಿ ಆದರೂ ಹಚ್ಕೊಳ್ಳಿ. ಆಲ್ಮೋಸ್ಟ್ 1 ತಿಂಗಳಿಗೆಲ್ಲ ಅದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 4 ಸರಿ ಹಚ್ಚಿದಾಗ ರಿಸಲ್ಟ್ ಸಿಗುತ್ತೆ. ಒಂದೇ ಸರಿಗೆ ನೀವು ಇವತ್ತೇ ಸಿಗಬೇಕು, ಅಯ್ಯೋ ನೀವು ಹೇಳಿದ್ದು ಏನು ಸುಮ್ಮನೆ ನಮಗೇನು ಯೂಸ್ ಆಗಿಲ್ಲ ಅಂತೆಲ್ಲ ಆ ಥರ ಅಂದ್ಕೋಬೇಡಿ. ಮತ್ತು ನಿಮ್ಗೆ ಅದು ಸೂಟ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ನನಗೆ ಸೂಟ್ ಆಗುತ್ತೆ, ನಾನು ಹೇಳಿದೆ. ಒಬ್ಬೊಬ್ರಿಗೆ ಒಂದೊಂದು ಅದರಲ್ಲಿ ಯಾವುದಾದ್ರೂ ಒಂದು ವಸ್ತು ಸೂಟ್ ಆಗಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಕೊಳ್ಳಿ. ಈಗ ಕೆಲವೊಬ್ರಿಗೆ ಮೆಂತೆ ಅಥವಾ ಇನ್ನೊಬ್ಬರಿಗೆ ಈ ಅಲಸಿ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಸೂಟ್ ಆಗಲ್ಲ ಅಂದರೆ ನೀವು ಅದನ್ನು ಬಿಡ್ಬೋದು. ಆದರೆ ಆಲ್ಮೋಸ್ಟ್ ಎಲ್ರಿಗೂ ಅದೆಲ್ಲ ನಮ್ಮ ಹೇರಿಗೆ ಸೂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.